ಮತ್ತು ದೇಶಾದ್ಯಂತ ನೀಟ್ ಪರೀಕ್ಷೆ ಇದೆ. ನೀಟ್ ಮರು ಪರೀಕ್ಷೆ ಇದು. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಈ ಮಧ್ಯೆ ಎನ್ಟಿಎ. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ 15 ನಿಮಿಷ ಹೆಚ್ಚುವರಿ ಸಮಯ ಪರೀಕ್ಷಾರ್ಥಿಗಳಿಗೆ ಸಿಗ್ತಾ ಇದೆ. ಎನ್ಟಿಎ ಇಂದ 15 ನಿಮಿಷ ಹೆಚ್ಚುವರಿಯಾದಂತಹ ಸಮಯ ಸಿಕ್ಕಿದೆ ಪರೀಕ್ಷೆ ಬರೆಯೋದಕ್ಕೆ. ಈ ಹೆಚ್ಚುವರಿ ಸಮಯ ಸಿಕ್ಕಿರೋದು ಪರೀಕ್ಷಾರ್ಥಿಗಳಿಗೆ ಬಹಳ ದೊಡ್ಡದಾದಂತಹ ಸಹಾಯ ಆಗುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ. ಅಂದರೆ 15 ನಿಮಿಷ ಹೆಚ್ಚುವರಿ ಸಮಯವನ್ನು ಈಗ ನಿಗದಿ ಮಾಡಲಾಗಿದೆ. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಈಗ ಮತ್ತೊಮ್ಮೆ ಪರೀಕ್ಷೆ ಬರೀಬೇಕಾದಂತಹ ಒಂದು ಸಮಯ ಇದು. ಭಾರಿ ಭದ್ರತೆ, ಪರೀಕ್ಷೆ ಬರೆಯೋದಕ್ಕೆ ಹೆಚ್ಚು ಸಮಯ ಒಂದು ಕಡೆ, ಎಲ್ಲೂ ಲೀಕ್ ಆಗಬಾರ್ದು ಅಂತೇಳಿ ಭದ್ರತೆ ಮತ್ತೊಂದು ಕಡೆ. ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಒಂದೆರಡಲ್ಲ ಭದ್ರತೆ ಕೊಟ್ಟಿರೋದು. ಪರೀಕ್ಷಾ ಕೇಂದ್ರದ 200 ಮೀಟರ್ ನಿಷೇಧಿತ ಪ್ರದೇಶ ಆಗಿದೆ. ಸಿಆರ್ಪಿಎಫ್ ಭದ್ರತಾ ಪಡೆ ನಿಯೋಜನೆಯಾಗಿದೆ. ರಾಜ್ಯ ಪೊಲೀಸ್ನ ಪಡೆ ಇದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿಟಿವಿ 1,38,560 ಸಿಸಿಟಿವಿ. 551 ನಗರಗಳ ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಇವತ್ತು ನಡೆಯಲಿರೋದು. 22,79,000 ವೈದ್ಯಾಕಾಂಕ್ಷಿಗಳು ನೀಟ್ ಮರು ಪರೀಕ್ಷೆ ಬರೆದಿದ್ದಾರೆ. ಜೊತೆಗೆ ನಕಲಿ ಅಭ್ಯರ್ಥಿಗಳನ್ನು ತಡೆಯೋದಕ್ಕಿಂತ ಫಿಂಗರ್ ಪ್ರಿಂಟ್ ತಪಾಸಣೆ ಕೂಡ ಇದೆ. 15 ನಿಮಿಷ ಹೆಚ್ಚುವರಿ ಸಮಯ ಸಿಗ್ತಾ ಇರೋದು ದೊಡ್ಡದಾದಂಥ ಅವಕಾಶ ಪರೀಕ್ಷಾರ್ಥಿಗಳಿಗೆ. ಬಿಗಿ ಭದ್ರತೆ. ರಾಜ್ಯದಲ್ಲಿ ನೋಡೋದಾದ್ರೆ 31 ನಗರಗಳಲ್ಲಿ ನೀಟ್ ಮರು ಪರೀಕ್ಷೆ, 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯಲಿದೆ. ಬೆಂಗಳೂರು ನಗರವೊಂದರಲ್ಲೇ 68 ಕೇಂದ್ರ. ಎಲ್ಲ ಸಿದ್ಧತೆ, ಪ್ರಶ್ನೆ ಪತ್ರಿಕೆಗಳ ರವಾನೆಯಾಗ್ತಾ ಇದೆ. ಎಸ್, ಮೈಸೂರಿನ ಚಿತ್ರಣ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲೆಡೆ ಬಿಗಿ ಭದ್ರತೆಯಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಪರೀಕ್ಷಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಅಳುಕಿಲ್ಲದೆ ಬಂದು ಪರೀಕ್ಷೆ ಬರೆಯುವುದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಮೈಸೂರಿನ ಚಿತ್ರಣ ಪಡೆಯೋಣ ಬನ್ನಿ. ನೀಟ್ ಮರುಪರೀಕ್ಷೆಯ ಅಗ್ನಿ ಪರೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದೆ. ಹಿಂದೆ ಆದಂತಹ ಎಡವಟ್ಟು ಯಾವ ರೀತಿಯೂ ಆಗಬಾರದು ಅಂತೇಳಿ ಜಿಲ್ಲಾಡಳಿತ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಮೈಸೂರಿನಲ್ಲಿ ಕೈಗೊಂಡಿದೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದ ದೇವರಾಜ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಪರೀಕ್ಷಾ ಕೊಠಡಿಯನ್ನು ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಕೊಠಡಿಯ ಹೊರಭಾಗದಲ್ಲೇ ಪರೀಕ್ಷಾರ್ಥಿಗಳ ರೋಲ್ ನಂಬರನ್ನು, ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡುತ್ತಿರುವಂಥದ್ದು. ಈ ಒಂದು ಕೊಠಡಿಯಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅಂತೇಳಿ ಎಲ್ಲ ಮಾಹಿತಿ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕೊಠಡಿಯ ಒಳಭಾಗಕ್ಕೆ ಬಂದರೆ ನೋಡ್ತಾ ಇರ್ಬೋದು, ಅಲ್ಲಿ ಟೇಬಲ್ಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅತ್ಯಂತ ವ್ಯವಸ್ಥಿತವಾಗಿ ಒಂದೊಂದು ಟೇಬಲ್ನಲ್ಲಿ 2 ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಕೊಠಡಿಯ ಒಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಸಿ ಕ್ಯಾಮ್ರಾದ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಅಂದರೆ ಕೊಠಡಿಯ ಒಳಭಾಗದಲ್ಲಿ ಪರೀಕ್ಷಾರ್ಥಿಗಳು ಏನು ಪರೀಕ್ಷೆಯನ್ನು ಬರೀತಾರೆ ಅದೆಲ್ಲವನ್ನು ಮಾನಿಟರ್ ಮಾಡುವಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಪ್ರತಿ ಕೊಠಡಿಯಲ್ಲೂ ಸಹ ಸಿಸಿ ಕ್ಯಾಮ್ರಾವನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೊಬೈಲ್ ಜಾಮರನ್ನು ಅಳವಡಿಸಿರುವಂಥದ್ದು. ಅಂದರೆ ಮೊಬೈಲ್ ಜಾಮರ್ನ ಮುಖಾಂತರವಾಗಿ ಯಾವುದೇ ರೀತಿಯಾದಂಥ ಪರೀಕ್ಷಾ ಅಕ್ರಮಗಳು ನಡೀಬಾರದು ಅಂತೇಳಿ ಈ ಒಂದು ಜಾಮರನ್ನು ಕೊಠಡಿಯ ಒಳಭಾಗದಲ್ಲೇ ಅಳವಡಿಸಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಾದಂಥ ಅಕ್ರಮಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ. ಮತ್ತು ನೀವು ಗಡಿಯಾರದ ವ್ಯವಸ್ಥೆಯನ್ನು ನೋಡ್ತಾ ಇರ್ಬೋದು, ಆ ಪರೀಕ್ಷಾರ್ಥಿಗಳು ಸಮಯವನ್ನು ನೋಡಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ಪರೀಕ್ಷಾ ಕೊಠಡಿಯ ಒಳಭಾಗದಲ್ಲೇ ಗಡಿಯಾರದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸಮಯವನ್ನು ನೋಡಿ ಅವರು ಒಂದು ಪರೀಕ್ಷೆಯನ್ನು ಬರಲಿ ಅಂತೇಳಿ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಹೊರಭಾಗದಲ್ಲಿ ಅಂದರೆ ಕೊಠಡಿಯ ಹೊರಭಾಗದಲ್ಲೂ ಸಹ ಅಂದರೆ ಯಾರ್ಯಾರು ಬರ್ತಾರೆ ಅಂತೇಳಿ ಅಲ್ಲಿಯೂ ಸಹ ಒಂದು ಸಿಸಿ ಕ್ಯಾಮ್ರಾವನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ. ಅಂದರೆ ಬರುವಂತಹ ಪರೀಕ್ಷಾರ್ಥಿಗಳು ಇವತ್ತು 2ರಿಂದ 5 ಗಂಟೆವರೆಗೂ ಪರೀಕ್ಷೆಗೆ ಅವಕಾಶ ಇರ್ತದೆ. 11 ಗಂಟೆಯಿಂದಲೇ ಪರೀಕ್ಷಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಬಯೋಮೆಟ್ರಿಕನ್ನು ಮೊದಲು ಪಾಸ್ ಮಾಡಿ ಅದಾದ ನಂತರ ಅವರು ಪರೀಕ್ಷೆಯನ್ನು ಬರಲಿಕ್ಕೆ ಹೋಗಬೇಕಾಗ್ತದೆ. ಇದಾದ ನಂತರ 1:30ರವರೆಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. 1:30 ನಂತರ ಯಾರೇ ಬಂದರೂ ಸಹ ಪರೀಕ್ಷಾ ಕೊಠಡಿಗೆ ಅವಕಾಶವನ್ನು ಕೊಡಬೇಡಿ ಅಂತೇಳಿ ಕಟ್ಟುನಿಟ್ಟಿನ ಆದೇಶ ಆಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಈ ಒಂದು ಬಯೋಮೆಟ್ರಿಕನ್ನು ಇಲ್ಲಿ ಇರುವಂಥದ್ದು ಇದೇ ರೀತಿಯಾದಂಥ ಬಯೋಮೆಟ್ರಿಕ್ ಇದೆ. ಬರುವಂತಹ ಪ್ರತಿ ಅಭ್ಯರ್ಥಿಗಳ ಒಂದು ತಮ್ಮನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ತಮ್ಮನ್ನು ತೆಗೆದುಕೊಂಡಂಥ ನಂತರ ಅಲ್ಲಿ ಸಂಪೂರ್ಣವಾದಂಥ ಅಂದರೆ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗ್ತದೆ. ಮೊಬೈಲ್ ನಂಬರ್ ಮತ್ತು ಹೆಸರು
ಅದೇ ರೀತಿಯಾಗಿ ಆಧಾರ್ ನಂಬರನ್ನು ಹಾಕಬೇಕಾಗ್ತದೆ. ಸೊ ಅದಾದ ನಂತರ ಅವರು ಅದನ್ನು ಅದು ಮಾಡಿದ ತಕ್ಷಣವೇ ಅಲ್ಲಿ ಒಂದು ಏನು ಪರೀಕ್ಷಾರ್ಥಿಗಳು ಬಂದಿರ್ತಾರೆ ಅವರ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಸಿಗ್ತದೆ. ಜೊತೆಗೆ ಅವರ ಫೋಟೋ ಸಹ ಇಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಆಗ್ತದೆ. ಸೊ ಹೀಗಾಗಿ ಅವರ ಸಂಪೂರ್ಣ ಮಾಹಿತಿ ಸಿಕ್ಕ ತಕ್ಷಣವೇ ಸೊ ಅವರನ್ನು ಪರೀಕ್ಷಾ ಕೇಂದ್ರಕ್ಕೆ ಒಳಗೆ ಬಿಡುವಂಥ ವ್ಯವಸ್ಥೆ ಆಗ್ತದೆ. ಹೀಗಾಗಿ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ. ಪರೀಕ್ಷೆ 2 ರಿಂದ 5 ಗಂಟೆವರೆಗೆ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಆದರೆ ಪರೀಕ್ಷೆಗೆ 11 ಗಂಟೆಯಿಂದ 1:15ವರೆಗೆ ಮಾತ್ರ ಪ್ರವೇಶದ ಅವಕಾಶ ಇರ್ತದೆ. ಸೊ 1:15 ನಂತರ ಬಂದರೆ ಅವಕಾಶ ಇರೋದಿಲ್ಲ NTA ರೂಲ್ಸ್ ಪ್ರಕಾರ. ಹಾಗಾಗಿ ವಿದ್ಯಾರ್ಥಿಗಳು ಸಾವಕಾಶವಾಗಿ ನಿಧಾನವಾಗಿ ಬೇಗನೆ ಅಂದರೆ 1:15 ಒಳಗೇ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ತಾವು ತಲುಪಬೇಕು. ಈಗ ಬಯೋಮೆಟ್ರಿಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಸರ್, ಅಂದರೆ ಅದರಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ದು ಲಿಸ್ಟ್ ಎಲ್ಲ ಅಂತಂದರೆ ಕಂಪ್ಲೀಟಾಗಿ ರಿಜಿಸ್ಟರ್ ಆಗಿರುತ್ತೆ. ಸೊ ಅವ್ರು ಎಂತ ಅಂದ್ಬಿಟ್ಟು ಅಂದರೆ ಅವ್ರದ್ದು ಅಂದರೆ ಲೈಕ್ ಫಿಂಗರ್ ಇಂಪ್ರೆಷನ್ ಕೊಟ್ಟು ಅದಾದಮೇಲೆ ಅಂತಂದರೆ ಫೇಸ್ ರೆಕಗ್ನಿಷನು ಜೊತೆಗೆ ಅಂತಂದರೆ ಆಧಾರ್ ಅಥೆಂಟಿಕೇಷನ್. ಸೊ ಇದಿಷ್ಟು ಇರೋದ್ರಿಂದ ಸೊ ಯಾವುದೇ ಅಂದರೆ ಲೈಕ್ ಬೇರೆ ಇನ್ಯಾರು ಕೂಡ ಅಂತಂದರೆ ಬಂದು ಇದು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಅಂತಂದರೆ ಅವ್ರು ಮಾತ್ರನೇ ಲೈಕ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಮಾತ್ರನೇ ಇದು ಮಾಡಬೇಕಾಗುತ್ತೆ, ಇದೆ ರಿಜಿಸ್ಟರ್ ಕ್ಯಾಂಡಿಡೇಟ್ ಮಾತ್ರನೇ ಇದು ಮಾಡೋಕ್ಕಾಗುತ್ತೆ. ಅದು ಬಿಟ್ಟರೆ ಯಾವುದೇ ಥರ ಬೇರೆ ಸ್ಟೂಡೆಂಟ್ಸ್ಗಳು ಬಂದು ಇದು ಮಾಡೋಕ್ಕಾಗಲ್ಲ. ಇದು ಇವತ್ತಿನ ಒಂದು ನೀಟ್ ಮರುಪರೀಕ್ಷೆಗೆ ಆಗಿರುವಂತಹ ವ್ಯವಸ್ಥೆ. ಮೈಸೂರಿನ 21 ಕೇಂದ್ರಗಳಲ್ಲಿ 7886 ಪರೀಕ್ಷಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರೀತಾ ಇರುವಂಥದ್ದು. ಹೀಗಾಗಿ ಅಗತ್ಯ ಎಲ್ಲ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ವಿದ್ಯಾರ್ಥಿಗಳು ಸಾವಕಾಶವಾಗಿ ಪರೀಕ್ಷೆಯನ್ನು ಬರೀಬೇಕು, ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಅನ್ನೋದು ಎಲ್ಲರ ಒಂದು ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.